ಚಾರಣದ ಹಾದಿಯಲ್ಲಿ ಚೆಲುವೆಯ ಹೆಣ. ಹೇಗಿದೆ ಈ ಶೀರ್ಷಿಕೆ? ಅಂದ್ರೆ ಆ ಶ್ರೀಕರ್ ಗೀತಾನ ಸಾಯಿಸಿ ಅವಳ ಹೆಣನ ಎಲ್ರ ಕಣ್ಣಿಗೂ ಬೀಳೋ ತರ ಎಸಿತಾನ? ಹಾ, ಹಾಗೆ ಎಸೆದ್ರೆ ತಾನೇ ಗೀತಾ ಅನ್ನೋ ಹೆಣ್ಣು ಸತ್ತೋಗಿದ್ದಾಳೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತಾಗೋದು. ಬೇಡ ಅಣ್ಣ, ಅವಳ ಹೆಣ ಕಾಡಲ್ಲೇ ಮಣ್ಣಾಗ್ಲಿ, ಅದು ಜನರ ಕಣ್ಣಿಗೆ ಬಿದ್ದು ಮತ್ತೆ ನಮಗೆ ತಲೆಬಿಸಿ ಆಗೋದು ಬೇಡ. ಅವಳೇನಾದ್ಲು ಅಂತ ಜಗತ್ತಿಗೆ ಗೊತ್ತಾಗಬಾರ್ದು. ಆಗ್ಲೇ ನಾವು ಅವಳ ಪರವಾಗಿ ಕಣ್ಣೀರು ಹಾಕೋದಕ್ಕೆ ಸಾಧ್ಯ. ಏನು ಗೊತ್ತಿಲ್ದವ್ರ ಹಾಗೆ ನಿರಾಳವಾಗಿರೋದಕ್ಕೆ ಸಾಧ್ಯ. ಅದೇ ಹೆಣ ಸಿಕ್ಕಿದ್ರೆ ಅದು ಕೊಲೆ ಅಂತ ಗೊತ್ತಾಗಬಹುದು, ಹುಡ್ಕೋದಕ್ಕೆ ಅವಕಾಶ ಸಿಗ್ಬಹುದು. ಈ ವಿಷಯದಲ್ಲಿ ನಮಗೆ ಆ ದಾರಿನೇ ಬೇಡ ಅಣ್ಣ. ಶ್ರೀಕರ್ಗೂ ಸ್ಪಷ್ಟವಾಗಿ ಹೇಳ್ಬಿಡು, ಹೆಣ ಸಿಗದೆ ಇರೋ ಹಾಗೆ ನೋಡ್ಕೊ ಅಂತ. ಹೇಳೋಣ, ಮೊದಲಲ್ಲಿ ಹೆಣ ಬೀಳಲಿ. ಬೀಳುತ್ತಣ್ಣ. ಅಂದಹಾಗೆ ಭಾನು ಆ ರಮೇಶು ಬಾಬಾಜಿ ಅವ್ರಿಗೆ ಮತ್ತೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ದ. ನಿನ್ನೆ ರಾತ್ರಿ ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ದ, ನಾನೇ ಮಾತಾಡಿದೆ. ಸದ್ಯಕ್ಕೆ ಅವನು ಏನೇ ಸರ್ಕಸ್ ಮಾಡಿದ್ರು ನಿಮ್ಮ ಬಾವಾಜಿ ಅವನ ಕಡೆ ತಿರುಗು ನೋಡೋದಿಲ್ಲ. ಡೋಂಟ್ ವರಿ. ನನ್ನ ವರಿ ಏನೇ ಇದ್ರೂ ಗುಂಪಿಂದ ಬೇರೆ ಆಗಿರೋ ಆ ಗೀತನ್ನ ಶ್ರೀಕರ್ರು ಸಾಯಿಸ್ತಾನೋ ಇಲ್ವೋ ಅಂತ. ನೀನು ಆ ವರಿನೂ ಇನ್ನು ಸ್ವಲ್ಪ ಹೊತ್ತಲ್ಲೇ ಖಾತ್ರಿ ಆಗತ್ತೆ ಬಿಡು ತಂಗಿ. ಇದೇನಿದು, ಒಬ್ರು ಕಾಣಿಸ್ತಿಲ್ವಲ್ಲ, ಎಲ್ರು ಇಷ್ಟು ಬೇಗ ನಡ್ಬಿಟ್ರ? ಶರಣ್ಯ, 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 ಸರ್, ದಿವ್ಯಾ, ಇದೆಲ್ಲರೂ ನಡೆದಾಡೋ ದಾರಿ ಥರ ಇಲ್ವಲ್ಲ, ನಾನೇನಾದರೂ ದಾರಿ ತಪ್ಪಟ್ನಾ? ಶರಣ್ಯ, ಶರಣ್ಯ, ದಿವ್ಯಾ, ದಿವ್ಯಾ, ಸಿಂಕು, ಇದೇನ ಅಂಜಲಿ ಬೆಟ್ಟ? ಹಾಗಾದ್ರೆ ಇವರೆಲ್ಲ ಎಲ್ಲೋದ್ರು? ಶರಣ್ಯ, ದಿವ್ಯಾ, ಎಲ್ರು ಎಲ್ಲಿದ್ದೀರಾ? ನಾನ್ ತಪ್ಪಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ಎಲ್ರು ಎಲ್ಲಿದ್ದೀರಾ? ಯಾರು ಕಾಣಿಸ್ತಿಲ್ಲ. ಹೋಗ್ತೀಯನೆ? ಹೋಗು ಹೋಗು, ಎಲ್ಲೋಗ್ತೀಯ?
ಇವತ್ತು ನನ್ನ ಕೈಗೆ ಸಿಕ್ಕಾಕೊಳ್ತೀಯ. ಇವತ್ತು ಇದರಲ್ಲೇ ನಿನ್ನ ಸಮಾಧಿ. ಖಂಡಿತವಾಗ್ಲೂ ನಾನು ದಾರಿ ತಪ್ಪಿದ್ದೀನಿ ಅನ್ಸ್ತಿದೆ. ಇವ್ರು ಯಾರು ಕಾಣಿಸ್ತಿಲ್ಲ, ಒಂದ್ ಸೌಂಡ್ ಕೂಡ ಕೇಳಿಸ್ತಿಲ್ಲ. ಶರಣ್ಯ, ಸಿಂಕು! ಸೂಪರ್ ರೀ ನೀವು. ನಾನು ಎಳಿತಾ ಇರ್ತೀನಿ, ಮೇಲೆ ಎತ್ಕೊಳ್ಳಿ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಹೆಂಗೆ ಹಿಡ್ಕೊಳ್ಳಿ. ಆಯ್ತಾಯ್ತು, ಕೂಲ್ ಕೂಲ್. ಆ ಬಳ್ಳಿ ಹಿಡ್ಕೊಳ್ರಿ. ಈ ಕೈಯಲ್ಲಿ ಮಾಡ್ಕೊಳ್ರಿ. ಏನ್ ತಮಾಷೆ ಮಾಡ್ತಿದ್ಯಾ ವಿಜಿ? ಅದ್ ಏನ್ ಮಾಡ್ತೀಯೋ ಬೇಗ ಮಾಡು. ನನ್ ಕೈಲಿ ಆಗ್ತಿಲ್ಲ, ನನ್ ಕೈ ಜಾರ್ತಿದೆ ವಿಜಿ. ಬಳ್ಳಿ ಎಳಿಯೋದ್ ಬೇಡವಾ? ಆ ಬಳ್ಳಿ ಗಟ್ಟಿಯಾಗಿ ಕೂತಿದ್ಯಾ ನೋಡು. ನೆಕ್ಸ್ಟ್ ಸೀನ್ಗೆ ಇಟ್ಕೊಳ್ಳೋಣ. ಅತಲ ಬಿತ್ತಲ ಶೂರ ಮರ್ವೈ ಮಗದೀರ ಉಗುರುಡು ನರಗೀರ ಕುರಸಿಕರ ನಂಗದ ಮುಳ್ಳು ನಿಂಗಡ ನಿಂಗದ ಕುಡ ನುಂಗಡ ಕಿಂದಿ ಬಿರಲಿ ಜುಂಬಡ ಮಲಕೆಂಗುಡ. ಅಣ್ಣ, ಖುಷಿ ಜಾಸ್ತಿಯಾಗಿ ಬಾಯಿಗೆ ಬಂದಾಗ ಹಾಡ್ಬೇಡ, ಸ್ವಲ್ಪ ಅರ್ಥ ಆಗೋ ಹಾಗೆ ಹಾಡು. ನನಗೆ ಅರ್ಥ ಆಗಿದ್ರೆ ತಾನೇ ಇದನ್ನ ನಿಂಗೆ ಅರ್ಥ ಮಾಡಿಸೋದು. ಅಯ್ಯೋ ನನ್ನ ತಂಗ್ಯವ್ವ, ನನಗೆ ಆಗ್ತಿರೋವಂಥ ಖುಷಿನ ಹೇಳ್ಕೊಳ್ಳಕ್ಕೆ ನನ್ನ ಪದಗಳನ್ನ ಎಲ್ಲಿಂದಾದ್ರೂ ಸಾಲ ತಗೋಬೇಕು ನನ್ನ ತಂಗ್ಯವ್ವ. ಕೊನೆಗೂ ಆ ಬೆಂಬಿಡದ ಭೂತ ಗೀತಾನ ಈ ಮನೆಯಿಂದ ಓಡಿಸ್ಬಿಟ್ಟಲ್ಲ ತಂಗ್ಯವ್ವ. ವೆಲ್ ಡನ್ ಮೈ ಡಿಯರ್ ಸಿಸ್ಟರ್, ವೆಲ್ ಡನ್. ಈಗಲಾದ್ರೂ ಒಪ್ಕೊಡ್ತೀನಪ್ಪ. ಅತಲ ವಿತಳ ಶೂರ ನನ್ನ ಕಾಲ್ಗುಣದಿಂದಲೇ ಈ ಮನೆಗೆ ಒಳ್ಳೇದಾಯ್ತು ಅಂತಂದ್ಬಿಟ್ಟು. ಬಿಲ್ಡಪ್ಪು ಏನು ತಮ್ಮ ಕಾಲ್ಗುಣದಿಂದ ಬರೀ ಒಳ್ಳೇದು ಮಾತ್ರ ಆಗಿರೋದು, ಬೇರೆನಾಗಿಲ್ವೇ? ಏನು ಹಾಗಂದ್ರೆ? ತಾವು ಈ ಮನೆಗೆ ಬಂದು ಒಕ್ಕರಿಸ್ಕೊಂಡ ಮೇಲೇನೆ ಆ ರಮೇಶನ ಮ್ಯಾಟ್ರು ಬಂದು ನನ್ನ ತಂಗೆ ಮನ ತಲೆ ಮೇಲೆ ಕೂತಿದ್ದು. ನೋಡ್ ತಂಗಿ ಹೇಗೆ ಮಾತಾಡ್ತಿದ್ದ ನೀನು. ಏನು ಯೋಚಿಸ್ತಿದ್ಯಾ? ಆ ಶಾರ್ಟ್ ಟರ್ಮ್ ಬೀಗ ಫೋನಲ್ಲಿ ಏನೋ ಅಂದ ಅಂತ ಯೋಚನೆ ಮಾಡ್ತಿದ್ಯಾ? ಅವನು ಯಾವ ಲೆಕ್ಕ ಅಣ್ಣ ನನಗೆ? ನಿನ್ನ ಮಗ ಗೀತಾನ ಹುಡ್ಕೊಂಡು ಕಾಡೊಳಗೆ ಹೋದ ಅಂತ ಅವನ ಫ್ರೆಂಡ್ಸ್ ಬಂದು ಇವಾಗ ಏನೋ ಪಾಠ ಒಪ್ಪಿಸಿದ್ರಲ್ಲ, ಅದಕ್ಕೆ ಭಯ ಪಡ್ತಿದ್ಯಾ ತಂಗಿಯವ? ಆ ಕ್ಷಣಕ್ಕೆ ಭಯ ಆಗಿದ್ದೇನೋ ನಿಜ, ಆದರೆ ಗೀತಾಗೋಸ್ಕರ ಅಂಥ ಭೀಕರವಾದ ಕಾಡೊಳಗೆ ಜಂಪ್ ಮಾಡೋಷ್ಟು ಫೂಲಿಶ್ ಅಲ್ಲ ನನ್ನ ಮಗ ವಿಜಿ. ಫಾರ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್, ಯಾರಿಗಾದರೂ ಅವ್ರ ಜೀವಕ್ಕಿಂತ ಮುಖ್ಯ ಇನ್ಯಾರ ಜೀವನೂ ಆಗಿರೋದಿಲ್ಲ. ಸೊ ನನಗನ್ಸುತ್ತೆ ವಿಜಿ ಅಂಥ ಕೆಲಸ ಗ್ಯಾರಂಟಿ ಮಾಡಿರೋದಿಲ್ಲ. ಅದು ನಿಜ ಬಿಡು ತಂಗ್ಯವ್ವ. ಈ ಕಾಲದಲ್ಲಿ ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟು ಪ್ರೀತಿಸೋ ಯಾವ ನನ್ನ ಮಗನು ಭೂಮಿ ಮೇಲೆ ಇಲ್ಲ ತಂಗ್ಯವ್ವ. ಹಂಗೆಲ್ಲ ಸಾಯೋದಿದ್ರೆ ಇಷ್ಟೊತ್ತಿಗೆ ನಂದು 100ನೇ ತಿಥಿ ಆಗಿರ್ಬೇಕಿತ್ತು. ಮೊನ್ನೆನೂ ಇದೇ ಮಾತು ಹೇಳಿದ್ದೆ. ನೀನು ಕರೆಕ್ಟಾಗಿ ಲೆಕ್ಕ ಇಟ್ಕೊಂಡಿದ್ಯಲ್ಲ, ಕರೆಕ್ಟ್ 101. 10ನೇ ಕ್ಲಾಸಲ್ಲಿರೋವಾಗಲೇ ನನ್ನ ಲವ್ವರು ಸೈನ್ಸಲ್ಲಿ ಕಮ್ಮಿ ಮಾರ್ಕ್ ಬಂತು, ಇನ್ನು ಸೋಷಿಯಲ್ಗೆ ಮುಖ ತೋರ್ಸೋಕ್ಕಾಗಲ್ಲ ಅಂತ ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ನಾನೇನಾದ್ರು ಅವಳ ಜೊತೆ ಸತ್ನ? ನನಗೆ ಗೊತ್ತಿದೆ ನಿನ್ನ ಬುದ್ಧಿ. ಯು ಡೋಂಟ್ ವರಿ ತಂಗೆವ್ವ, ಮೋಸ್ಟ್ಲಿ ನಿನ್ನ ಮಗನಿಗೆ ಆ ಬೆಟ್ಟದ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಗಿರುತ್ತೆ. ಇರಲಿ ಬಿಡು, ಒಂದು ರಾತ್ರಿ ಹಾಯಾಗಿ ಕಾಲ ಕಳ್ಕೊಂಡು ಬರಲಿ. ನನ್ನ ಪ್ರಕಾರ ಈಗ ಕೋಲ್ಡ್ ಡ್ರಿಂಕ್ಸ್ ಜೊತೆ ಕರುಕುರು ಅಂತ ಖಾರ ಖಾರ ಚಿಪ್ಸ್ ತಿಂತಾ ಇರ್ತಾನೆ. ತಟ್ಟನ್ ಥರ ಮಾತಾಡ್ಬೇಡ. ಫೋನು ನಾಟ್ ರೀಚಬಲ್ ಬರ್ತಿದೆ ಗೊತ್ತಾ? ಈ ಮನೆ ಟೆರೆಸ್ಗೆ ಹೋದ್ರೇ ನಾಟ್ ರೀಚಬಲ್, ಇನ್ನು ಬೆಟ್ಟದಲ್ಲಿ ಸಿಗುತ್ತಾ? ಅಲ್ಲ ತಂಗೆವ್ವ, ನಿನ್ನ ಮಗನ ಬಗ್ಗೆ ತಲೆ ಕೆಡಿಸ್ಕೊಳ್ಳುತ್ತಾ? ಗೀತಾ ಸಾವಿನ ಎಂಜಾಯ್ಮೆಂಟ್ ಯಾಕೆ ನೀವಿಬ್ರು ಇದೇನದು ನೀರಸ ಮಾಡ್ತಿದ್ದೀರಾ? ಗೀತಾ ಇಲ್ದಿರೋ ಮನೆ ಎಷ್ಟು ಚೆನ್ನಾಗಿದೆ, ಎಷ್ಟು ಖುಷಿಯಾಗಿದೆ. ಆನಂದಿಸಿ
ಏನ್ರಿ ಹಂಗ ಬಿಡೋದು? ನಿನ್ ಭಾಷಣ ಸಾಕು, ಕೆಳಗೆ ಇಳಿಸ್ತೀಯ ವಿಜಿ? ಇಲ್ಲೂ ಕೋಪ ಬಿಡೋದಲ್ಲ ನೀವ, ನಿಧಾನಕ್ಕೆ ಇಳಿರಿ. ಗೀತಾವ್ರೆ, ಯಾಕೆ ಅಷ್ಟು ಕಷ್ಟಪಡ್ತಾರೆ? ನಾನು ತೆಗಿತೀನಿ. ಮುಟ್ಬೇಡ ಅಂದೆ ತಾನೆ. ಇದೇನ್ರಿ ಇದು? ಇಳ್ಸೋಕ್ ಮಾತ್ರ ನಾವು ಬೇಕು, ಮುಟ್ಟೋಂಗಿಲ್ವಂತೆ. ಆದ್ರೂ ರೀ ನೋಡಕ್ ಮಾತ್ರ ಸಣ್ಣ ಇದ್ದೀರಾ, ಅದ್ ಏನ್ ಭಾರ ಇದ್ದೀರಾ ರೀ. ಓ ಕೂಲ್ 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 ಆಯ್ತು. ಆದ್ರೂ ಗೀತಾವ್ರೆ, ಆಯಾಸ್ ಗಟ್ಟಿ ಇದ್ರೆ ಜೀವ ಉಳಿಯುತ್ತಂತೆ. ನೋಡಿ, ನಮ್ ಪ್ರೀತಿ ಗಟ್ಟಿಯಾಗಿದೆ, ಅದಕ್ಕೆ ನಮ್ಮಿಬ್ರು ಜೀವನ ಉಳಿದಿದೆ. ಇದ್ರ ಅರ್ಥ ಏನ್ ಹೇಳಿ? ಇಬ್ರು ಟೈಮ್ ವೇಸ್ಟ್ ಮಾಡ್ದೆ ಸುಖವಾಗಿ ಬದುಕಿ ಅಂತ. ನನಗ್ ಗೊತ್ತು ಗೀತಾ, ನಾನ್ ನಿಮ್ಮನ್ನ ಸೇವ್ ಮಾಡಿದ್ದಕ್ಕೆ ನಿಮ್ಗೆ ಹೃದಯ ತುಂಬಿ ಬಂದು ಅಗ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ಸ್ತಿದೆಯಲ್ಲ. ಕಮಾನ್ ಗೀತಾ, ಅಗ್ ಮಾಡ್ಕೊ. ಅಗ್ ಮಾಡ್ಕೊಳ್ರಿ, ನಿನಗೆ ನಾಚಿಕೆ ಆಗುತ್ತಲ್ವಾ? ಸರಿ ಆಯ್ತು, ನಾನು ಕಣ್ಣು ಮುಚ್ಕೊಂತೀನಿ. ಕಮಾನ್ ಗೀತಾ, ನೀನು ಧಾರಾಳವಾಗಿ ಅಗ್ ಮಾಡ್ಕೊಬೋದು. ಪನಿ ಸರಿ ಗರಿ 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 ಸನಿ ಸರಿ ಗಮರೆ ಮಗಮ ಅಗ್ ಮಾಡ್ಕೊಳ್ರಿ, ಈ ವಿಜಿ ಜೀವನ ಪಾವನ ಆಗುತ್ತೆ. ಪದ ಮ ಪನಿ ಸರಿ ಗಮ